ಅಂದರೆ ಮನೇಲಿ ನೆಮ್ಮದಿ ಇರ್ತಿಲ್ಲ, ಜಗಳ ಮತ್ತು ಡ್ರಿಂಕ್ಸ್ ಪ್ರಾಬ್ಲಮ್ ಇತ್ತು. ಎಷ್ಟೇ ದುಡಿದ್ರೂ ಉಳಿಸ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ. ತುಂಬ ಕುಡಿಯೋದು. ಇವಾಗ ಬಂದಿದ ಮೇಲೆ ಕಂಟ್ರೋಲ್ ಆಗಿದೆ. ಇವಾಗ ಅಭ್ಯಾಸ ಇಲ್ಲ. ನಾವು ಫಸ್ಟ್ ಎಲೆಕ್ಟ್ರಿಕ್ಕು ಪ್ಲಂಬಿಂಗ್ ಮಾಡ್ತಾಯಿದ್ವಿ. ಅದು ಬಿಟ್ಟು ಡೆಕೋರೇಷನ್ ಅಂಗಡಿ ಹಾಕ್ಕೊಂಡ್ವಿ. ಡೆಕೋರೇಷನ್ನಲ್ಲಿ ನಮಗೆ ಸರಿಯಾಗಿ ಬಿಸ್ನೆಸ್ ಇರ್ತಿರಲಿಲ್ಲ. ಅಮ್ಮನ ಹತ್ರ ಬಂದ ಮೇಲೆ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾಯಿದೆ. 1000 ರೂಪಾಯಿ 800 ಹಿಂಗೆ ದುಡಿ 1 ರೂಪಾಯಿ ಮನೆಗೆ ಕೊಡ್ತಾ ಇರಲಿಲ್ಲ. ಎಲ್ಲ ಕುಡ್ದಾಗ್ತಾಯಿದ್ದು. ಮನೆಯೇ ಸೇರ್ತಾ ಇರಲಿಲ್ಲ. ನಾನು ಹೆಂಡ್ತಿ ಮಕ್ಕಳು ಎಲ್ಲರನ್ನೂ ಬಿಟ್ಬಿಟ್ಟಿದ್ದೆ. ಇಲ್ಲಿ ಕುಡಿತ ಅನ್ನೋದು ಅತಿ ವೇಗವಾಗಿ ಕುಡಿತದಿಂದ ಹೊರಗೆ ಬರುವಂಥ ತುಂಬ ಆಗಿದೆ ಸರ್. ಏನಂದರೆ ತುಂಬ ಎಲ್ಲ ಕಡೆಯೂ ಕುಡಿತ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಆ ಕುಡಿತದಿಂದ ಎಷ್ಟೋ ಸಂಸಾರಗಳು ಹಾಳಾಗ್ತಿದೆ, ಬೀದಿಗೆ ಬರ್ತಿದೆ. ಎಷ್ಟೋ ಹೆಣ್ಣು ಮಕ್ಕಳು ನರಕ ಅನ್ನೋದು ನೋಡ್ತಿದ್ದಾರೆ. ಇದು ಅವ್ರ ತಲೆ ಮೇಲೆ ಒರೆಸಿದಾಗ ಅದು ಎಳೆಯುತ್ತೆ, ಅವ್ರಿಗೆ ಏನು ವೈಬ್ರೇಷನ್ ಕೊಡುತ್ತೆ. ಪ್ರಶ್ನೆ ಕೇಳ್ತಾರೆ, ಇದೆ ಅಂದರೆ ಹಿಂದೆ ತಗೊಂಡೋಗಮ್ಮ, ಇಲ್ಲಾಂದರೆ ಅಲ್ಲೇ ನಿಲ್ಲಿಸು ಅಂತ. ಆವಾಗ ಅದು ತಗೊಂಡು ಹೋಯ್ತು ಅನ್ನೋ ಒಂದು ಇದಾಯಿತು ಅಂದರೆ ಆಗ ಅರ್ಥ ಆಗುತ್ತೆ ಇದೆ ಅಂತ ಹೇಳ್ಬಿಟ್ಟು. ನಾವು ಮಧುಗಿರಿ ಕೊರಟಗೆರೆ ಅಂತ, ನಾವು ಅಲ್ಲಿ ಇದು 3ನೇ ವಾರ ಬರ್ತಾ ಇರೋದು. ಫಸ್ಟ್ನೇ ವಾರದಿಂದನೇ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬರ್ತಾಯಿದೆ. ಮುಂಚೆ ಮನೇಲಿ ಜಗಳ. ನಾವು ಇದೇ ಥರ ಯೂಟ್ಯೂಬಲ್ಲೇ ನೋಡಿದ್ದು. ಫಸ್ಟ್ ಟೈಮ್ ಒಂದ್ಸಲ ಬಂದು ನೋಡಿದ್ವಿ. ಆಮೇಲೆ ಇಲ್ಲಿಂದ ಯಾವ ಥರ ರೂಲ್ಸ್ ಇದೆ ಅದು ಫಾಲೋ ಮಾಡ್ಕೊಂಡು ಹೋದ್ಮೇಲೆ ರಿಸಲ್ಟ್ ಬರ್ತಾಯಿದೆ. ಅಂದರೆ ಮನೇಲಿ ನೆಮ್ಮದಿ ಇರ್ತಿಲ್ಲ, ಜಗಳ ಮತ್ತು ಡ್ರಿಂಕ್ಸ್ ಪ್ರಾಬ್ಲಮ್ ಇತ್ತು. ಎಷ್ಟೇ ದುಡಿದ್ರೂ ಉಳಿಸ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ. ಈಗ 3ನೇ ವಾರ ಇದು. ಹಾಂ, ತುಂಬ ಕಡೆ ತೋರಿಸ್ಕೊಂಡಿದ್ವಿ, ಮೆಡಿಸನ್ ತೊಗೊಂಡ್ವಿ, ನಿಲ್ಸೋಕ್ಕಾಗಲಿಲ್ಲ. ಇಲ್ಲಿ ಬಂದಾಗಿಂದ ಫುಲ್ ಕಂಟ್ರೋಲ್ ಆಗಿದೆ. ಬೇರೆ ಕಡೆ ಯಾವ ರೀತಿ ಮೆಡಿಸಿನ್ ಕೊಟ್ಟರು? ನಾಟಿ ಔಷಧಿ ತೊಗೊಂಡಿದ್ವಿ ಮತ್ತು ಮಾತ್ರೆನೂ ತೊಗೊಂಡಿದ್ವಿ. ಆದರೂ ನಿಲ್ಲಿಸಿರಲಿಲ್ಲ. ಒಂದು 3 ತಿಂಗಳು ಬಿಡೋದು, ಮತ್ತೆ ಕಂಟಿನ್ಯೂ ಮಾಡೋದು. ಈಗ ಪರವಾಗಿಲ್ಲ. ಅದೆಲ್ಲ ತಗೊಳ್ಳೋದ್ರಿಂದ ನಿಮಗೆ ದೇಹಕ್ಕೆ ಏನಾದರೂ ಆಗಿದೆ. ಬ್ಲಡ್ ವಾಮಿಟು ಅವು ಇವು ಆಗಿದೆ. ಇಲ್ಲೇನು ಮೆಡಿಸನ್ ಏನಿಲ್ಲ. ತಾಯಿಗೆ ಭಕ್ತಿಯಿಂದ ಮುಕ್ಕೊಂಡು ಅವ್ರು ಏನು ಹೇಳ್ತಾರೆ ಅದು ಮಾಡ್ಕೊಂಡು ಹೋದ್ರೆ ಸಾಕು. ಎಷ್ಟು ವಾರಗಳು ಬರಬೇಕು? ಏನು ಮಾಡೋದು? 9 ವಾರ 9 ಕಾಣಿಕೆ ಕಟ್ಟಬೇಕು, ಮುಡುಪು. ಅವ್ರು ಹೇಳೋ ರೀತಿ ಬಂದು ಹೋಮ ಇರುತ್ತೆ ಅಮಾವಾಸ್ಯೆ ಪೌರ್ಣಮಿಗೆ, ಅದು ಬಂದು ಫಾಲೋ ಮಾಡ್ಕೊಂಡು ಹೋದರೆ ಭಾಗವಹಿಸ್ಬೇಕು. ಹೌದು. 3 ವಾರ ಅಂತ ಹೇಳಿದ್ರಿ. ಹಾಂ. ಹಾಂ. ಈಗ ಮತ್ತೆ ನೀವು ಕುಡಿಬೇಕು ಅಂತ? ಇಲ್ಲ, ಮನಸ್ಸಲ್ಲೇ ಬರಲ್ಲ ಆ ಥರ. ಮನೇಲೂ ನೆಮ್ಮದಿನೂ ಅಷ್ಟೇ. ಮೊದಲು ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. 5 ವರ್ಷ ಆಯ್ತು ಮದುವೆ ಆಗಿ. ಅಲ್ಲಿ 1 ಇಯರಿಂದ ತುಂಬ ರಿಸ್ಕಲ್ಲಿದ್ವಿ. ಈಗ ಪರವಾಗಿಲ್ಲ. ಇಲ್ಲಿ ಬಂದು ಹೋದ್ಮೇಲೆ ಒಂದೊಂದೇ ಆರಾಮಾಗ್ತಿದೆ. ಆಗೋದು ಖಂಡಿತವಾಗ್ಲಿ. ಈಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿ ಬಂದು ಏನು ಮಾಡ್ತೀರಿ? ಏನೆಲ್ಲ ಮಾಡಬೇಕು ಪೂಜೆಗಳು? ಅಂದರೆ ಏನಿಲ್ಲ, ಇಲ್ಲಿ ನೀರು ಇತ್ತಾರೆ ಮತ್ತು ತಡೆ ಹೊಡಿತಾರೆ. ದೇವ್ರನ್ನ ಪ್ರದಕ್ಷಿಣೆ ಹಾಕ್ತೀವಿ. ನಮ್ಮ ಕಷ್ಟ ಏನಿದೆ ಆ ಅಮ್ಮನ ಮುಂದೆ ಹೇಳ್ಕೊಂಡು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಂ, ಮೆಡಿಷನ್ ಏನಿಲ್ಲ. ಮೆಡಿಷನ್ ಆ ಥರ ಏನಿಲ್ಲ. ಏನಿದೆ ಅದು ಚಾರ್ಜಸ್ ಏನಿಲ್ಲ. ಪರವಾಗಿಲ್ಲ, ಮಾಡ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ನಮ್ಮ ಇಷ್ಟ, ಇಷ್ಟೇ ಕೊಡಬೇಕು ಅನ್ನೋದೇನಿಲ್ಲ. ಏನಿಲ್ಲ, ಅದೇನಿಲ್ಲ. ನಮ್ಮ ಭಕ್ತಿ. ಹೌದು. ಈಗ ನಾವು ಹೊರಗಡೆ ಕುಡಿದು ಹಾಳಾಗಿ ಹೋಗ್ತಿದ್ವಿ, ಅಲ್ಲಿ ಎಷ್ಟೋ ಖರ್ಚು ಮಾಡ್ತಾಯಿದ್ವಿ. ಈಗ ಇಲ್ಲಿ ಬಂದಾಗಿಂದ ಸ್ವಲ್ಪ ಮನೇಲಿ ನೆಮ್ಮದಿ ಆಯ್ತಲ್ಲ, ಅದ್ರಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅದು ಮಾಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಕುಡಿಯೋದು. ಇವಾಗ ಬಂದಿದ ಮೇಲೆ ಕಂಟ್ರೋಲ್ ಆಗಿದೆ. ಇವಾಗ ಅಭ್ಯಾಸ ಇಲ್ಲ. ಚಿಕ್ಕಬಳ್ಳಾಪುರದಿಂದ ಬಂದಿರೋದು. ಚಿಕ್ಕಬಳ್ಳಾಪುರ ತಾಲೂಕು ನಮ್ಮದು ಮದನಲ್ಲಿ ಬಂದು. ಎಷ್ಟು ಕುಡಿತಾಯಿದ್ರಿ? ಅಂದರೆ ಎಷ್ಟು ವರ್ಷದಿಂದ ಕುಡಿತಾಯಿದ್ರಿ ಅಂತ ನೀವು? ಎಷ್ಟು ವರ್ಷದಿಂದ ಕುಡಿತೀರಿ? ಒಂದು 5 ವರ್ಷ 6 ವರ್ಷ ಆಗೈತೆ ಕುಡಿದ್ಬಿಟ್ಟು. ಹಾಂ, ವಿಪರೀತ ಕುಡಿಯೋದು. ಎಲ್ಲೆಂದಂದರೆ ಹೋಗೋದು, ಬರ್ತಾಯಿರೋ ಮನೆಗೆ. ಇವಾಗ ಕಂಟ್ರೋಲ್ ಆಗಿದೆ. ಹಾಂ, ವಿಪರೀತ ಅಂದರೆ ದಿವ್ಸಕ್ಕೆ 1000 ರೂಪಾಯಿ ಆಗೋದು. ಹಾಂ, ಕುಡಿಯೋಕ್ಕೆ ಇಲ್ಲ. ಇವಾಗ ನೆಮ್ಮದಿ ಆಗೈತೆ. ಯಾವ ರೀತಿ ಬಿಟ್ರಿ? ಅಂದರೆ ಇಲ್ಲಿ ಬಂದ ಮೇಲೆ ಏನೇನು ಮಾಡಿದ್ರಿ? ಬಿಡ್ಲಕ್ಕೆ ಅಂದರೆ ಸ್ವಾಮಿಗಳು ಬಂದಿದ್ದರು. ಸ್ನಾನ ಮಾಡಿಸಿದ್ರು. 41 ರೌಂಡ್ ಹಾಕಿಸಿ ರೆಡಿ ಮಾಡಿ ಕಳ್ಸವ್ರೆ. ನಾವು ಫಸ್ಟ್ ಎಲೆಕ್ಟ್ರಿಕ್ಕು ಪ್ಲಂಬಿಂಗ್ ಮಾಡ್ತಾಯಿದ್ವಿ. ಅದು ಬಿಟ್ಟು ಡೆಕೋರೇಷನ್ ಅಂಗಡಿ ಹಾಕ್ಕೊಂಡ್ವಿ.
ಡೆಕೋರೇಷನ್ನಲ್ಲಿ ನಮಗೆ ಸರಿಯಾಗಿ ಬಿಸ್ನೆಸ್ ಇರ್ತಿರಲಿಲ್ಲ. ಅಮ್ಮನ ಹತ್ರ ಬಂದ ಮೇಲೆ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾಯಿದೆ. ಏನು ಒಂದು ಸಮಸ್ಯೆಗೆ ಬಂದಿದ್ರಿ ಇಲ್ಲಿ, ನಂತರ ಇವಾಗ ಹೇಗಿದೆ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿದಿದೆಯಾ ಈ ದೇವಸ್ಥಾನಕ್ಕೆ ಬಂದಮೇಲೆ? ನಾವಿಲ್ಲಿ ಬಂದಮೇಲೆ ಬಗೆಹರಿದ್ಬಿಟ್ಟು ಒಂದು 100%ಗಿಂತ ಇನ್ನೂ ಜಾಸ್ತಿನೇ ಆಗಿದೆ, ಡಬಲ್ ಆಗಿದೆ. ಬರ್ಬೋದು ಅಮ್ಮನ ನಂಬ್ಕೊಂಡು. ಮತ್ತು ಮೊನ್ನೆ ನಾವು ಒಂದು 15 ದಿನ ಆಯಿತು ಬಿದ್ದು, ತಲೆ ತುಂಬ ಏಟಾಗಿತ್ತು, ಮತ್ತು ಕೈ ಮುರಿದೋಗಿದೆ. ಸರಿಯಾಗಿ ಮೆಡಿಷನ್ನು ಇಲ್ಲ, ಏನಿಲ್ಲ. ಆವಾಗಲೇ ಎಲ್ಲ ಮೇಲಾಗ್ತಾಯಿದೆ, ಕೈಯನ್ನು ಗುಣ ಆಗ್ತಾಯಿದೆ. ಈ ದೇವಸ್ಥಾನಕ್ಕೆ ಬಂದಮೇಲೆನಾ? ಈ ದೇವಸ್ಥಾನಕ್ಕೆ ಬಂದಮೇಲೆ ಏನು ಹೇಳ್ತೀರಾ? ಪರವಾಗಿಲ್ಲ, ನೋಡೋರಿಗೆ ಪರವಾಗಿಲ್ಲ. ಭಕ್ತಾದಿಗಳಿಗೆ ಭಕ್ತಾದಿಗಳು ಬಂದವ್ರಿಗೆ ಇಲ್ಲಿಗೆ ಚೆನ್ನಾಗಿ ಅನುಕೂಲ ಆಗ್ತೈತೆ. ನಾನು ಡ್ರಿಂಕ್ಸ್ ಇದ್ರಕ್ಕ ನನ್ನ ತಮ್ಮ, ನನ್ನ ನಾದಿನಿ ಇವರೆಲ್ಲ ಇಲ್ಲಿ ಮೊದಲು ಬರ್ತಾಯಿದ್ರು. ನಮ್ಮ ಅಂದರೆ ಅವರು ಇಲ್ಲಿ ಪೂಜೆ ಅದು ಇದು ಅಂತ ಬರ್ತಾಯಿದ್ರು. ನಾನು ಫುಲ್ ಡ್ರಿಂಕ್ಸು ಹೊಡಿತಾಯಿದ್ದೆ. ಆವಾಗ ಅವರು ನನ್ನ ಒಂದು 3 ತಿಂಗಳಿಂದ ಕರೀತಾಯಿದ್ರು ಡ್ರಿಂಕ್ಸು, ಅಲ್ಲಿ ಡ್ರಿಂಕ್ಸ್ ಬಿಡ್ಸಕ್ಕ ಬಾ ಹೋಗೋಣ ಅಂತ. ಹೋಗ್ರಿ ನಾನು ಬರಲ್ಲ ಹಂಗೆ ಹಿಂಗೆ ಅಂದ್ಕೊಂಡು 3 ತಿಂಗಳು ಸತಾಯಿಸ್ದೆ. ಆಮೇಲೆ ನೋಡಿಕೊಂಡು 3 ತಿಂಗಳಾದಮೇಲೆ ನಾನೇ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿಯಾಗಿ ಒಂದು ಕ್ವಾರ್ಟರ್ ಕುಡಿದೆ. ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಒಂದು ಕ್ವಾರ್ಟರ್ ಕುಡ್ದಿದ್ದೆ. ತಿರುಗಿ ಬಂದು ಇಲ್ಲಿ ಮೆಲೆಕೋಟೆಗೆ ಒಂದು ಕ್ವಾರ್ಟರ್ ಕುಡಿದೆ. 90 ಜೋಪಾಗಿ ಇಕ್ಕೊಂಡು ಬಂದಿದ್ದೆ. ಇಕ್ಕೊಂಬಂದು ಆವಾಗ ಇನ್ನೂ ಇಲ್ಲಿ ಚಿಕ್ಕದಾಗಿ ಗುಡಿಸ್ಲಿದ್ದಿದ್ದು. ಅಮ್ಮ ಇಲ್ಲೇ ಬರ್ತಾಯಿದ್ಲು. ನಮ್ಮ ಅಮ್ಮನೋ ನನ್ನ ತಮ್ಮನೋ ನನ್ನ ನಾದಿನಿ ಇವರೆಲ್ಲ ಕರ್ಕೊಂಬಂದಿದ್ರಲ್ಲ, ಅವರು ನನ್ನ ಅಮ್ಮನ ಮುಂದೆ ಕೂತ್ರಿದ್ರು. ಆ ಅಮ್ಮನ ಏನೋ ಬೈದು ಕೈ ಭಾಷೆ ಕೊಡು ಅಂದ್ಲು. ಅಣ್ಣ ಕೈ ಭಾಷೆ ಅಷ್ಟೇ ಕೊಟ್ಟಿದ್ದು ನಾನು. ಇಲ್ಲಿ ತಡೆ ಓಡಿಸೋದು, ನೀರು ಹಾಕ್ಸೋದು ಇವೆ ಏನೂ ಮಾಡ್ಕೊಂಡಿಲ್ಲ ನಾನು. ಫಸ್ಟು ವಾರಕ್ಕೆ ಇಲ್ಲಿ ಇರೋವರೆಗೂ ಏನು ಮಾತಾಡ್ಬಿಟ್ಟಿದ್ದೀನಿ, ಅಮ್ಮನ ಕೈ ಭಾಷೆ ಕೊಟ್ಬಿಟ್ಟಿದ್ದೀನಿ, ಏನು ಹೋಗಿ ಕುಡಿಯೋದು ಏನಾಗ್ತದೆ ಅಂತ ಮೇಲೆ ಕೊಟ್ಟವ್ರಿಗೂ ಹೋದೆ. ಆ ಬಾರ್ ಕಡೆ ಹಿಂಗೆ ನೋಡಿದೆ ಅಷ್ಟೇ, ಏನೋ ಒಂಥರ ವಿಚಿತ್ರವಾಗಿ ಕಾಣಿಸ್ಬಿಡ್ತಾ ಅಮ್ಮನು. ಅದೇ ಫಸ್ಟು ಅದೇ ಲಾಸ್ಟು. ಅಂದರೆ ನಾನು ಚಿಕ್ಕ 5ನೇ ಕ್ಲಾಸ್ನಿಂದ ಕುಡ್ದಿದ್ದು ನಾನು. ಆವಾಗನಿಂದ ಕುಡಿತಾ ಇದ್ದಿದ್ದು 5ನೇ ಕ್ಲಾಸು. ಅಂದರೆ ನಾನು ದುಡಿತಾ ಇದ್ದಿದ್ದು ಈ ಗಾರಕ್ಕೆ ಇದು ಓದ್ತಾ ಇದ್ದಾಗ ಒಂದು 90 ಸಾರಾಯಿ ಪ್ಯಾಕೆಟ್ಗಳಿತ್ತು. ಅವಾಗ ಸಾರಾಯಿ ಪ್ಯಾಕೆಟ್ಗಳು ಎಲ್ಲ ಕುಡಿತಾ ಇದ್ದೆ. ಈ ದುಡಿಯೋಕೆ ಹತ್ತಿದ್ದೆ, ಗಾರೆ ಕೆಲ್ಸಕ್ಕೆ ನಾನು ಹೋಗೋದು. 1000 ರೂಪಾಯಿ 800 ಹಿಂಗೆ 1 ರೂಪಾಯಿ ಮನೆಗೆ ಕೊಡ್ತಾಯಿರಲಿಲ್ಲ. ಎಲ್ಲ ಕುಡ್ದಾಗ್ತಾಯಿದ್ದು, ಮನೆಯೇ ಸೇರ್ತಾಯಿರಲಿಲ್ಲ ನಾನು. ಹೆಂಡ್ತಿ ಮಕ್ಕಳು ಎಲ್ಲರನ್ನೂ ಬಿಟ್ಬಿಟ್ಟಿದ್ದೆ. 3 ಆಮೇಲೆ ಇಲ್ಕ ಕರ್ಕೊಂಬಂದು ಇಲ್ಲಿ ಅಮ್ಮನ ಹತ್ರ ಎಲ್ಲ ಇದು ಮಾಡಿದ್ಮೇಲೆ ನನಗೆ ಒಂದೇ ವಾರಕ್ಕೆ ಇದಾಗೋಯ್ತು. ಇದಾಗಾದ್ಮೇಲೆ ನಾನು ಇಲ್ಲಿ ಈ ದೇವಸ್ಥಾನಕ್ಕೆಲ್ಲ ಗಾರೆ ಕೆಲಸ ಮಾಡ್ತಾಯಿದ್ದಕ್ಕೆ ಹೇಳಿದ್ರು, ಇಲ್ಲೇ ಮಾಡಿಕೊಂಡು ಇಲ್ಲೇ ಇದ್ದೆ. ಆಮೇಲೆ ಈ ಕುಡಿಯೋ ಇದ್ರಿಂದ ಜಾಸ್ತಿ ಜನ ಬ್ಯಾಡ್ ಕಾಮೆಂಟ್ಸ್ ಬೇರೆ ಹಾಕಿದ್ರು. ಯಾವನು ಸುಮ್ಮನೆ ಹೇಳಿರೋದು ಹಂಗೆ ಹಿಂಗೆ ಅಂತ. ನಾನು ಪ್ರೂಫ್ ನಾನು ತೋರಿಸ್ತೀನಿ. ನಾನು ಬಂದು ನಾನು ಕೇಳಲ್ಲ ಆ ಅಮ್ಮನ ನನಗೆ ಕರೆಕ್ಟಾಗಿ ನನಗೆ ಕೊಡ್ತಾ ಇದ್ದಾವಳೆ. ನಾನು ನೆಮ್ಮದಿಯಾಗಿ ಹೆಂಡ್ತಿ ಮಕ್ಳ ಹತ್ರ ಚೆನ್ನಾಗಿದ್ದೀನಿ. ಬ್ಯಾಡ್ ಕಾಮೆಂಟ್ಸ್ ಹಾಕೋ ಅವ್ರ ಕೈ ಹೇಳೋದು ನಾನೇ ಉದಾಹರಣೆ. ಬಂದು ನಾನು ಕೇಳಲಿ, ನಾನು ಅವ್ರಿಗೆ ಇದು ಕೊಡ್ತೀನಿ, ಪ್ರೂಫ್ ಕೊಡ್ತೀನಿ. ಅಂದರೆ 5ನೇ ಕ್ಲಾಸ್ನಿಂದ ನಮ್ಮ ತಾಯಿ 5ನೇ ಕ್ಲಾಸ್ನಿಂದ ಕುಡಿತಾ ಇದ್ದಿದ್ದು ನಾನು. ಈ ಅಮ್ಮನ ಬಂದು ನಂಬಿದ ಮೇಲೆ ಈಗ ಹೆಂಡ್ತಿ ಮಕ್ಳ ಹತ್ರ ಚೆನ್ನಾಗಿದ್ದೀನಿ, ಆರಾಮಾಗಿಯೂ ಇದ್ದೀನಿ. ದುಡಿಯೋದು ಇವಾಗ ಹೆಂಡ್ತಿ ಮಕ್ಳಿಗೆ ಏನು ಬೇಕೋ ಕೊಡಿಸಿ ಆರಾಮಾಗಿ ನೆಮ್ಮದಿಯಾಗಿ ಮನೆಯಾಗಿದ್ದೀವಿ. ಅಂದರೆ ಜನಗಳನ್ನ ನಂಬ್ಯಾಕೆ ಸಹ ಇಲ್ಲ. ನಂಬಿ ಬಂದು 9 ವಾರ ಮುಡುಪು ಕಟ್ಟಬೇಕು, 9 ವಾರ ನೀರು ಹಾಕ್ಸ್ಕೊಬೇಕು, ತಡೆ ಹೊಡಿಸ್ಕೊಬೇಕು. ಅವ್ರು ಹೇಳಿದ ಪ್ರಕಾರ ಮಾಡ್ಕೊಂಡು ಹೋದರೆ ನಾವು 3 ವಾರ 4 ವಾರ ಭಕ್ತಿಯಿಂದ ಮಾಡಿದ್ರೆ 3 ವಾರ 4 ವಾರಕ್ಕೆ ಫುಲ್ ಕ್ಲಿಯರ್ ಮಾಡಿಬಿಡ್ತಾಳೆ ಅಮ್ಮ. ಸರ್, ಮೊದಲನೇದಾಗಿ ಇದು ಬಂದು ಶ್ರೀ ಶಕ್ತಿ ಜ್ಞಾನದೇವಿ ಮತ್ತು ವೀರಭದ್ರ ಬಸಪ್ಪನವರ ಕ್ಷೇತ್ರ ಅಂತ ಹೇಳಿಬಿಟ್ಟು, ಇಲ್ಲಿ ಕುಡಿತ ಅನ್ನೋದು ಅತಿ ವೇಗವಾಗಿ ಕುಡಿತದಿಂದ ಹೊರಗೆ ಬರುವಂಥ ತುಂಬ ಆಗಿದೆ ಸರ್. ಏನಂದರೆ ತುಂಬ ಎಲ್ಲ ಕಡೆಯೂ ಕುಡಿತ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಆ ಕುಡಿತದಿಂದ ಎಷ್ಟೋ ಸಂಸಾರಗಳು ಹಾಳಾಗ್ತಿದೆ, ಬೀದಿಗೆ ಬರ್ತಿದೆ, ಎಷ್ಟೋ ಹೆಣ್ಣು ಮಕ್ಕಳು ನರಕ ಅನ್ನೋದು ನೋಡ್ತಿದ್ದಾರೆ. ಹಾಗಾಗಿ ಈ ಒಂದು ಸ್ಥಳ ಕುಡಿತಕ್ಕೆ ತುಂಬ ವಿಶೇಷವಾಗಿ ನಿಂತಿದೆ ಸರ್. ಇಲ್ಲಿ ಕುಡಿತ ಯಾರು ಮಾಡ್ತಿರ್ತಾರಲ್ವ, ಅವರು ಕೆಲವ್ರು ಬರ್ತಾರೆ ಇಷ್ಟಪಟ್ಟು, ಕೆಲವ್ರು ಬರೋದಿಲ್ಲ.
ಕೆಲವರು ಬಲವಂತದಿಂದ ಬರ್ತಾರೆ, ಕೆಲವರು ಸ್ವಇಚ್ಛೆಯಿಂದ ಬರ್ತಾರೆ. ಅವ್ರು ಬಂದು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಬಂದು ಅಮ್ಮನವ್ರೊಂದು ಸನ್ನಿಧಿಲಿ ಒಂದು ಮಣ್ಣಿನ ಮಡಿಕೆ ಅನ್ನೋದನ್ನು ಅವರೇ ತಗೊಂಡು ಅವರೇ ಆ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ತಂದು ಅಮ್ಮನವರೊಂದು ಮೂಲ ಒಂದು ಏನು ಗರ್ಭಗುಡಿ ಇದೆ ಅದ್ರ ಮುಂದೆ ಒಂದು ಸಣ್ಣದಾಗಿ ಹೋಮಕುಂಡಲಿ ಅನ್ನೋದ್ರ ಮೇಲೆ ಇಟ್ಟು ಅದಕ್ಕೆ ಒಂದು ನಾವು ಅಮ್ಮನವ್ರ ಪ್ರಸಾದ ಅಂತ ಹಾಕಿಬಿಟ್ಟು ಒಂದು ಪೂಜೆ ಅನ್ನೋದನ್ನು ನಡೆಸ್ಕೊಡ್ತೀವಿ. ಅದನ್ನು ಅವರು ತಗೊಂಡು ಒಂದು 3 ಪ್ರದಕ್ಷಿಣೆ ಅವರೇ ಮಾಡಬೇಕು, ಬೇರೆ ಯಾರೂ ಮಾಡೋಂಗಿಲ್ಲ. ಅವರೇ ಒಂದು 3 ಪ್ರದಕ್ಷಿಣೆ ಮಾಡಿ ಆ ನೀರನ್ನು ಹಾಕಿಸ್ಕೊಂಡು ಮತ್ತು ಇಲ್ಲಿ ಅಮ್ಮನವ್ರ ಸನ್ನಿಧಿಲಿ ವಿಶೇಷವಾಗಿ ಮುಡುಪು ಅನ್ನೋದನ್ನು ಮಾಡ್ತೀವಿ. ಅದು ಬಂದು ಅಗ್ನಿಮೂಲೆಯಲ್ಲಿರುವಂಥ ಕಾಳಿ ಶಿವನ್ ಅನ್ನುವಂಥ ಮರಕ್ಕೆ ಮುಡುಪು ಅನ್ನೋದನ್ನು ಕಟ್ತೀವಿ. ಏನೇ ಕೆಟ್ಟದಿದ್ರೂ ಅಲ್ಲೊಂದು ಅಗ್ನಿಮೂಲೆಯಲ್ಲಿರೋದ್ರಿಂದ ಅದು ಸುಡಲಿ ಅಂತ ಹೇಳ್ಬಿಟ್ಟು ಒಂದು ಅಮ್ಮನವ್ರು ಒಂದು ಇದರಿಂದ ನಾವು ಮಾಡಿಸ್ತಿದ್ದೀವಿ ಸರ್. ಆ ಒಂದು ಮುಡುಪು ತಗೊಂಡು ಅವ್ರು 48 ಪ್ರದಕ್ಷಿಣೆ ಮಾಡಿಬಿಟ್ಟು ಆ ಮರಕ್ಕೆ ಏನು ಕಟ್ಟಿದಾಗ ಅವರಲ್ಲಿ ಕೆಲವೊಬ್ಬರು ಹಮ್ ಅನ್ನೋದಿರುತ್ತೆ, ಕೆಲವ್ರಿಗೆ ಕೋಪ ಅನ್ನೋದಿರುತ್ತೆ, ಕೆಲವರು ತಾಳ್ಮೆಯಿಂದ ಇರ್ತಾರೆ, ಎಲ್ಲರೂ ಒಂದೇ ಥರ ಇರಲ್ಲ. ಹಂಗಾಗಿ ಆ ಮರಕ್ಕೆ ಅವ್ರು ಕಟ್ಟೋದ್ರಿಂದ ಚೂರಾಗಿ ಅವರೊಂದು ಏನಿರುತ್ತೋ ಕೋಪ ಆಗಬಹುದು, ಇನ್ನೊಂದು ಮತ್ತೊಂದು ಎಲ್ಲನೂ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಮತ್ತು ತಡೆ ಅನ್ನೋದು ಕೆಲವರು ಏನೋ ದಾಟ್ಗಳಂತೆ ಅದು ಇದು ಎಲ್ಲ ಕೂಡ ಒಟ್ಟಿಗೆ ಸೇರ್ಕೊಂಡು ಬಿಟ್ಟಿರುತ್ತೆ. ನಾವೇನಂದರೆ ಬರೀ ಕುಡ್ತಾ ಅನ್ನೋದಷ್ಟೇ ನಾವು ಇದು ಮಾಡ್ತೀವಿ. ಹಾಗಾಗಿ ಆ ತಡೆ ಅನ್ನೋದು ಮಾಡೋದ್ರಿಂದ ಕೆಲವೊಂದು ಹೊರಗಡೆಯಿಂದ ಆಗಿರೋ ಸಮಸ್ಯೆನೂ ಕ್ಲಿಯರ್ ಆಗುತ್ತೆ, ಅವ್ರ ಒಳಗಿಂದ ಅವರು ಗೊತ್ತಿದ್ದು ಆಗ್ತಿರೋ ಸಮಸ್ಯೆಗಳು ಈ ರೀತಿ ಕ್ಲಿಯರ್ ಆಗುತ್ತೆ. ಟೋಟಲ್ಲಾಗಿ ಅಮ್ಮನವ್ರ ಸನ್ನಿಧಾನದಲ್ಲಿ ಕುಡ್ತಾ ಅನ್ನೋದು ವಿಶೇಷವಾಗಿ ಬಿಡ್ತಾರೆ ಸರ್. ಇದು ಬಿಟ್ಟು ಬೇರೆ ಯಾವ ರೀತಿ ಸಮಸ್ಯೆಗಳಿಂದೆಲ್ಲ ಭಕ್ತಾದಿಗಳು ಬಂದು ಪರಿಹಾರ ಕಂಡ್ಕೊಂಡು ಹೋಗಿದ್ದಾರೆ ಅಂತ ಇಲ್ಲಿಂದ ಸರ್ ವ್ಯಾವಹಾರಿಕವಾಗಿ ಸಮಸ್ಯೆಗಳು ಅಂತೇಳಿ ಬಂದು ವ್ಯಾವಹಾರಿಕ ಜೀವನಗಳಲ್ಲಿ ತುಂಬ ಲಾಸ್ ಆಗ್ತಿದ್ದಾರೆ, ಬಿಸ್ನೆಸ್ ಆಗ್ತಿಲ್ಲ, ಮತ್ತು ಆಸ್ತಿ ವಿಚಾರಗಳು ಅದು ಆಗ್ತಿಲ್ಲ, ಕೋರ್ಟ್ ಕೇಸ್ಗಳು ಆಗ್ತಿಲ್ಲ, ಮತ್ತು ಆರೋಗ್ಯ ಸಮಸ್ಯೆಗಳು ಅಂತ, ಮತ್ತು ಏನಪ್ಪ ಈ ಸ್ಕಿನ್ ಅಲರ್ಜಿ ಅಂತಾರಲ್ವ ಸರ್, ಆ ರೀತಿ ಹೆಣ್ಮಕ್ಳಿಗಾಗ್ಬಿಟ್ರೆ ಅದು ತುಂಬಾ ಕಷ್ಟ. ಹೊರಗಡೆ ಓಡಾಡೋಂಗಿಲ್ಲ, ಏನೇನೋ ಬೇರೆ ಬೇರೆ ಥರ ಎಲ್ಲ ಅರ್ಥಗಳಿರುತ್ತೆ. ಹಂಗಾಗಿ ಅಂಥ ಹೆಣ್ಮಕ್ಳು ಬಂದು ಇಲ್ಲಿ ಅವ್ರಿಗೂ ಒಂದು ಮಣ್ಣಿನ ಮಡಿಕೆಯಿಂದ ನೀರು ಹಾಕ್ತಾರೆ. ಅಂದರೆ ಕುಡಿತಕ್ಕೆ ಬೇರೆ ರೀತಿ ಇರುತ್ತೆ, ಈ ಒಂದು ಹೆಣ್ಣುಮಕ್ಕಳು ವಿಚಾರ ಸಾಮಾನ್ಯವಾಗಿರುವಂಥ ಪ್ರಾಬ್ಲಮ್ಸ್ಗೆ ಒಂಥರ ಹಾಕ್ತಾರೆ. ಆ ರೀತಿ ಹಾಕ್ಸ್ಕೊಳೋದ್ರಿಂದ 9 ವಾರ ಹಾಕ್ಸ್ಕೊಂಡು ಅಮ್ಮನವ್ರಿಗೆ ಏನು ಒಂದು ಪ್ರಸಾದ ಅಂತ ಬೇವಿನ ಸೊಪ್ಪು, ನಿಂಬೆಹಣ್ಣು ಮತ್ತು ಏನು ಗೋಮೂತ್ರ ಮತ್ತು ಅರಿಶಿನ ಅದನ್ನು ಇಲ್ಲಿಂದ ತೊಗೊಂಡೋಗಿ ಅವರು ನೈಟ್ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ. ಆ ರೀತಿ ಸಮಸ್ಯೆಗಳಿಂದ ಬೇಗ ಹೊರಗೆ ಬಂದಿದ್ದಾರೆ. ಮತ್ತು ಗಾಳಿ ಸಮಸ್ಯೆಗಳಿಂದ ಅತಿ ವೇಗವಾಗಿ ಹೊರಗೆ ಬರ್ತಾರೆ. ಇಲ್ಲಿ ವಿಶೇಷವಾಗಿ ಏನಂದರೆ ಸರ್, ಎಲ್ಲ ಕಡೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಇಲ್ಲಿ ವಿಶೇಷವಾಗಿ ಗಾಳಿ ಇರೋವಂಥವ್ರನ್ನ ಮುಟ್ಟೋದಾಗಲಿ ಟಚ್ ಮಾಡೋದಾಗಲಿ ಆ ಥರ ಏನು ಮಾಡೋದಿಲ್ಲ. ಒಂದು ಮಂಡಲಿ ಅನ್ನೋದು ಮೊದಲನೇದಾಗಿ ಏನಂದರೆ ಅವ್ರು ಗಾಳಿ ಇರುತ್ತೋ ಅವರಾಗಿ ಇದು ಮಾಡ್ತಿದ್ದಾರೋ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಏಕವಾಗಿ ಗಾಳಿ ಇದೆ ಅಂದರೆ ಗಾಳಿ ಇದೆ ಅನ್ನೋ ಅಂಥ ಡಿಸಿಷನ್ ತಗೊಳಕ್ಕಾಗಲ್ಲ. ಮೊದಲು ಒಂದು 2 ಸಾರಿ 3 ಸಾರಿ ಅವ್ರನ್ನ ನೋಡಿ ಅವ್ರ ನಡವಳಿಕೆ ನೋಡಿಕೊಂಡು ಅದ್ರ ಮೇಲೆ ಅವ್ರಿಗೆ ಗಾಳಿ ಇದೆಯೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಮತ್ತು ಪೀಠ ಒರೆಸ್ತೀವಿ, ಅದು ಒಂದು ಆಗಲಿಲ್ಲ ಅಂದಾಗ ಪೀಠ ಕೂಡ ಒರೆಸ್ತೀವಿ. ಆ ಪೀಠನೂ ಯಾರು ಎಳೆಯೋದಾಗಲಿ ಇನ್ನೊಂದು ಮಾಡೋಲ್ಲ, ಅವ್ರ ತಲೆ ಮೇಲೆ ಅವರೇ ಹೊತ್ಕೊಂಡಿರ್ತಾರೆ. ಸಮಸ್ಯೆ ಇದೆ ಅನ್ನೋ ಹಂಗಿದ್ರೆ ಅದು ಎಳೆಯುತ್ತೆ ಹಿಂದೆಗೆ. ದೇವ್ರ ಪೀಠ ಅಮ್ಮನವ್ರದ್ದು ಇದು ಏನಿದೆ ಸಣ್ಣ ಪೀಠ, ಇದು ಅವ್ರ ತಲೆ ಮೇಲೆ ಒರೆಸ್ದಾಗ ಅದು ಎಳೆಯುತ್ತೆ, ಅವ್ರಿಗೆ ಏನು ವೈಬ್ರೇಷನ್ ಕೊಡುತ್ತೆ. ಪ್ರಶ್ನೆ ಕೇಳ್ತಾರೆ, ಇದೆ ಅಂದರೆ ಹಿಂದೆ ತಗೊಂಡೋಗಮ್ಮ, ಇಲ್ಲಾಂದರೆ ಅಲ್ಲೇ ನಿಲ್ಲಿಸು ಅಂತ. ಆವಾಗ ಅದು ತಗೊಂಡು ಹೋಯ್ತು ಅನ್ನೋ ಒಂದು ಇದಾಯಿತು ಅಂದರೆ ಆಗ ಅರ್ಥ ಆಗುತ್ತೆ ಇದೆ ಅಂತೇಳ್ಬಿಟ್ಟು. ಆವಾಗ ಒಂದು ಸಣ್ಣ ಮಂಡಲಿ ಅಷ್ಟೇ ಸರ್ ಮಾಡ್ತಾರೆ. ಮುಟ್ಟೋದಾಗಲಿ ಅವ್ರಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಎಂಥದ್ದೂ ಇಲ್ಲ, ಕೂದಲು ತೆಗಿಯೋದಾಗಲಿ ಅದೇನೂ ಇರೋದಿಲ್ಲ. ಇಲ್ಲಿ ಅವ್ರನ್ನ ಮಂಡ್ಲಿಲಿ ಕೂರಿಸಿ ಅವ್ರ ಹೊರಗಿನಿಂದ ಒಂದು ಅಮ್ಮನವ್ರ ಮಂತ್ರ ಏನು ಹೇಳ್ತಿರ್ತಾರೆ ಅವಾಗಿನೇ ಗಾಳಿ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಮತ್ತು ದಾಟ್ ಆಗಿರೋವಂಥದ್ದು, ಇನ್ನು ಹಲವಾರು ಮದುವೆ ಒಂದು ಆಗ್ತಿಲ್ಲ, ವಯಸ್ಸಾಗೋಗ್ಬಿಡ್ತಿದೆ, ಕಂಕಣ ಭಾಗ್ಯ ಅನ್ನೋದು ಕೂಡ ಬರ್ತಿಲ್ಲ, ಮತ್ತು ಮಕ್ಕಳಾಗ್ತಿಲ್ಲ, ಸಂತಾನದ ಸಮಸ್ಯೆ, ಎಲ್ಲ ಕಡೆ ಹಾಸ್ಪಿಟಲು ಇನ್ನೊಂದು ಮತ್ತೊಂದು ಎಲ್ಲ ಓಡಾಡಿರ್ತಾರೆ, ಆಗ್ತಿಲ್ಲ ಅನ್ನೋರು ಬಂದು ಅದೆಲ್ಲ ಸಿಂಪಲ್ಲಾಗಿ ಅವ್ರ ಕೈಯಿಂದ ಅವರೇ ಒಂದು ಮೊಸರನ್ನದ ಹೆಡೆ ತಂದು ನಾಗರಿಗೆ ಇಟ್ಟು ಪೂಜೆ ಮಾಡ್ಕೊಂಡೋಗಿ ಮಕ್ಕಳಾಗಿದೆ ಸರ್. ಮತ್ತು ವಿವಾಹಕ್ಕೆ ಬಂದು ಒಂದು 3 ಬಾರಿ ಕಂಕಣ ಅನ್ನೋದು ಅವರೇ ಪ್ರದಕ್ಷಿಣೆ ಮಾಡಿ ಅಮ್ಮನವ್ರ ಮುಂದೆ ತ್ರಿಶೂಲಕ್ಕೆ ಕಟ್ತಾರೆ. 9 ಮುತ್ತೈದೆಯರ ಕೈಯಿಂದ ಅವ್ರಿಗೆ ಅಕ್ಷತೆ ಅನ್ನೋದು ಹಾಕ್ಸ್ಕೊಂಡು ಹೋಗ್ತಾರೆ. ಆ ಥರ ಸಮಸ್ಯೆಯಿಂದನೂ ಕ್ಲಿಯರ್ ಆಗಿದ್ದಾರೆ ಸರ್. ಎಲ್ಲ ಸಮಸ್ಯೆಗಳಿಗೂ ಪೂರ್ತಿ ಉತ್ತರ ಏನಂದರೆ ತಾಳ್ಮೆಯಿಂದ ಒಂದು ಅಮ್ಮನವ್ರ ಸನ್ನಿಧಾನದಲ್ಲಿ ನಡ್ಕೊಂಡು ಹೋಗ್ಬೇಕು ಸರ್. ಆತುರವಾಗಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಈ ಅಮ್ಮನೇ ಅಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಒಂದು ನಂಬಿಕೆ, ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಆ ತಾಳ್ಮೆ ಅನ್ನೋದಿಲ್ಲ ಅಂದರೆ ಯಾವುದೇ ಕಾರ್ಯನೂ ನಡೆಯಲ್ಲ, ಅದು ಅಲ್ಲಲ್ಲಿಗೆ ನಿಂತು ಹೋಗ್ಬಿಡುತ್ತೆ. ಆವಾಗ ದೇವ್ರ ಮೇಲೆ ನಂಬಿಕೆ ಅನ್ನೋದು ಕೂಡ ಹೊರ್ಟೋಗುತ್ತೆ. ನಾವು ಮಾಡ್ಕೊಳ್ಳೋ ತಪ್ಪಿಂದ ದೇವ್ರನ್ನ ನಿಂದಿಸ್ತೀವಿ ಅಷ್ಟೇ.
ಈ ಒಂದು ಸ್ಥಳ ಬಂದುಬಿಟ್ಟು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡಬಳ್ಳಾಪುರದಿಂದ ಒಂದು 10 ಕಿಲೋಮೀಟ್ರದಲ್ಲಿ ಬರುವಂತಹ ಗಂಟಗಾನಹಳ್ಳಿ ಗ್ರಾಮದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರೊಂದು ಕ್ಷೇತ್ರ ಅನ್ನೋದು ಬರುತ್ತೆ. ಈ ಒಂದು ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಂದಿ ಬೆಟ್ಟ ಇವೆರಡರ ಮಧ್ಯೆ ಬರುತ್ತೆ. ಒಂದು ವೇಳೆ ಅಡ್ರೆಸ್ ಅನ್ನೋದು ಗೊತ್ತಾಗಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಬೇಕಾದಂಥ ಒಂದು ವಿವರಣೆಗಳನ್ನು ನಾವು ತಿಳಿಸ್ಕೊಡ್ತೀವಿ.